ಮುಸ್ಲಿಮರ ಜೊತೆ ಬೀದಿಗಳೀತೀನಿ ಅಂತ ಧಮ್ಕಿ ಹಾಕಿದ್ದ ಶಾಸಕ. ಸುವೇಂದು ಅಧಿಕಾರಿ ಖಡಕ್ ಎಚ್ಚರಿಕೆಗೆ ಫುಲ್ ತಂಡ. ಪಶ್ಚಿಮ ಬಂಗಾಳದ ಹೊಸ ಕ್ರಿಮಿನಲ್ ಕಾಯ್ದೆಯಿಂದ ಗೂಂಡಾಗಳ ನಡುಕ. একমাত্র হুমায়ুন কবিরই কিন্তু সেদিন শুভেন্দুর বিরুদ্ধে কলকাতা বিধানসভার ভেতরে এবং বাইরে গেটের বাইরে একমাত্র শুভেন্দু অধিকারীকে চ্যালেঞ্জ করেছিল এবং বলেছিল যে একটা মুসলমান এমএলএর গায়ে হাত দিলে তোমাকেও আমি এখানে ঠুসে দেবো, তোমাকেও আমি মারবো। আমি যেদিন ময়দানে মুসলমানদের নিয়ে নেমে যাব না, সেদিন এমন ছাটা ভাঙা মাছ শুরু করব যে আপনাদের পতাকা বহন করার লোক থাকবে না। কেস ওরকম কেস আমাদের বহুবার জেল খাটা আছে। ক হাজার লোককে আপনি বহরমপুর সেন্ট্রাল জেলের যে আয়তন, তাতে 4700 বেশি 4800 লোক ধরে না। ಈ ಬೆದರಿಕೆ ಹಾಕಿದ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಲ್ಲ, ಪಶ್ಚಿಮ ಬಂಗಾಳದ ಎಜೆಯುಪಿ ಪಕ್ಷದ ಶಾಸಕ. ಹಾಗೆ ಹೇಳಿದ್ರೆ ನಿಮ್ಗೆ ಗೊತ್ತಾಗೋಲ್ಲ. ಮುರ್ಷಿದಾಬಾದ್ನಲ್ಲಿ ಬಾಬ್ರಿ ಮಸೀದಿ ನಿರ್ಮಿಸೋದಾಗಿ ಹೇಳಿದ್ನಲ್ಲ, ಆತನೇ ಈ ಶಾಸಕ. ಇದೇ ಹುಮಾಯೂನ್ ಕಬೀರ್ ಅವರ ಗರ್ವವನ್ನು ಪಶ್ಚಿಮ ಬಂಗಾಳದ ನಾಯಕ ಸುವೇಂದು ಅಧಿಕಾರಿಯವರು ಹೇಗೆ ಅಡಗಿಸಿದ್ದಾರೆ ಮತ್ತು ಕಬೀರ್ ಈಗ ಹೇಗೆ ಬಾಲ ಮುದುಡುಕೊಂಡಿದ್ದಾರೆ ಅನ್ನೋ ಅಂಶವೇ ಈ ವಿಡಿಯೋದ ಹೈಲೈಟ್ಸ್. ವಿಧಾನಸಭೆಯಲ್ಲಿ ಸಿಎಂ ಸುವೇಂದು ಅಧಿಕಾರಿ ಗುಡುಗು. ಹುಮಾಯೂನ್ ಕಬೀರ್ ಅವರ ಧಮ್ಕಿ ಹೇಳಿಕೆ ಸಾರ್ವಜನಿಕವಾಗಿ ಚರ್ಚೆಯಾದ ಬೆನ್ನಲ್ಲೇ ಈ ವಿಷಯ ಪಶ್ಚಿಮ ಬಂಗಾಳದ ವಿಧಾನಸಭೆಯಲ್ಲಿ ಭಾರೀ ಸದ್ದು ಮಾಡಿತು. ಮುಖ್ಯಮಂತ್ರಿ ಸುವೇಂದು ಈ ವಾಚರವನ್ನು ಗಂಭೀರವಾಗಿ ತೆಗೆದುಕೊಂಡರು. ಹುಮಾಯೂನ್ ಕಬೀರ್ಗೆ ಖಡಕ್ ಎಚ್ಚರಿಕೆ ನೀಡಿದ್ರು. সময় এসেছে এই ধরনের লোককে সবক শেখানোর। আপনাকে আমি পরিষ্কার বলছি, মমতা ব্যানার্জি মুখ্যমন্ত্রী নন। আপনি দুর্বল মুখ্যমন্ত্রী পেয়ে যা খুশি করেছেন, যা খুশি বলেছেন। আমি আপনাকে বলে গেলাম এবং আমি আপনাদেরকে অ্যাসিওর করছি, এত বড় ক্ষমতা আপনাকে কেউ দেয়নি। ಥಂಡ ಹೊಡೆದ ಹುಮಾಯೂನ್. ಸುವೇಂದು ಅಧಿಕಾರಿಯವರ ಈ ಆಕ್ಷನ್ ಬೆನ್ನಲ್ಲೇ ಶಾಸಕ ಹುಮಾಯೂನ್ ಕಬೀರ್ ಅವರ ಧ್ವನಿ ಸಂಪೂರ್ಣ ಬದಲಾಗಿದೆ. ಈಗ ಅವರ ಮಾತಿನ ವರಸೆ ಬದಲಾಗಿದೆ. ತಮ್ಮ ಹೇಳಿಕೆಗೆ ಸಮಜಾಯಿಷಿ ನೀಡೋದಕ್ಕೆ ಹರಸಾಹಸ ಮಾಡ್ತಿದ್ದಾರೆ. बंगाल में जो शुभेंदु अधिकारी का नेतृत्व में जो सरकार है, इनको खिलाफ कोई बयान नहीं दिया। मैं यहाँ का नया जो बीजेपी बना, चौथा मई तक जो सीपीएम को गुंडा था, जो सीपीएम को मस्तान था, जो सीपीएम को तुलाबाज था, उनको जो रिजल्ट आया, बीजेपी सरकार आया, तो उसने रेजीनगर, नौदा, बेलडंगा, शक्तिपुर में नया बीजेपी बन गया। वो बीजेपी लोग मेरा खिलाफ आवाज उठाया, मैं भी पार्टी के लिए मेरा उनको खिलाफ बात किया। ಹುಮಾಯೂನ್ ವಸ್ತುತಃ ಬೆದರಿ ಬಿಟ್ಟಿದ್ದಾರೆ. ಸುವೇಂದು ಹೇಳಿಕೆಗಷ್ಟೇ ಅಲ್ಲ, ಬಿಜೆಪಿ ಸರ್ಕಾರ ತರಲು ಹೊರಟಿರುವ ಹೊಸ ಕಾನೂನಿಗೆ, ಅಪರಾಧ ಚಟುವಟಿಕೆಗಳು ಮತ್ತು ದಂಗೆಘೋರರನ್ನು ಹತ್ತಿಕ್ಕಲು ಸುವೇಂದು ಅಧಿಕಾರಿ ಸರ್ಕಾರ ಹೊಸ ಕಾನೂನೊಂದನ್ನು ತರುತ್ತಿದೆ. ಇದು ಸಂಘಟಿತ ಅಪರಾಧ ತಡೆ ಕಾಯ್ದೆಯನ್ನು ಮತ್ತಷ್ಟು ಬಲಪಡಿಸಲಿದೆ. ಅಲ್ಲದೆ ಬೇಕಾಬಿಟ್ಟಿ ಹೇಳಿಕೆ ನೀಡಿ ಹಿಂಸೆಗೆ ಪ್ರಚೋದನೆ ನೀಡುವ ನಾಯಕರಿಗೂ ಇದು ಎಚ್ಚರಿಕೆಯ ಗಂಟೆಯಾಗಿದೆ. ಏನಿದೆ ಹೊಸ ಕಾನೂನಿನಲ್ಲಿ? ಸಾರ್ವಜನಿಕ ಸುರಕ್ಷತೆಗೆ ಧಕ್ಕೆ ತರುವ ಅಥವಾ ದಂಗೆ ಏಳಿಸುವ ವ್ಯಕ್ತಿಗಳನ್ನು ಜಿಲ್ಲೆಯಿಂದ ಅಥವಾ ರಾಜ್ಯದಿಂದಲೇ ಗಡೀಪಾರು ಮಾಡಬಹುದು. ಈ ಹಿಂದೆ ಕೇವಲ 24 ಗಂಟೆಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿಡಬಹುದಿತ್ತು. ಆದರೆ ಈ ಕಾನೂನಿನ ಅಡಿಯಲ್ಲಿ ಯಾವುದೇ ವ್ಯಕ್ತಿಯನ್ನು 1 ವರ್ಷದವರೆಗೆ ಮುಂಜಾಗ್ರತಾ ಬಂಧನದಲ್ಲಿಡಲು ಪೊಲೀಸರಿಗೆ ಅಧಿಕಾರವಿದೆ. ಇಂತಹ ಪ್ರಕರಣಗಳನ್ನು ಕೋಲ್ಕತ್ತಾ ಹೈಕೋರ್ಟ್ನ ಹಾಲಿ ಅಥವಾ ನಿವೃತ್ತ ನ್ಯಾಯಾಧೀಶರ ನೇತೃತ್ವದ ಸಲಹೆ ಮಂಡಳಿ ಪರಿಶೀಲಿಸುತ್ತದೆ. ಅತ್ಯಂತ ಮುಖ್ಯವಾಗಿ, ಸಾರ್ವಜನಿಕ ಆಸ್ತಿಗೆ ನಷ್ಟ ಉಂಟಾದರೆ ದಂಗೆಘೋರರ ಆಸ್ತಿಪಾಸ್ತಿಗಳನ್ನು ಮುಟ್ಟುಗೋಲು ಹಾಕಿ ಹರಾಜು ಮಾಡುವ ಮೂಲಕ ನಷ್ಟ ವಸೂಲಿ ಮಾಡಲಾಗುತ್ತದೆ. ಈ ಹೊಸ ಕಾನೂನು ಈಗ ಪಶ್ಚಿಮ ಬಂಗಾಳದಲ್ಲಿ ಸಂಚಲನ ಸೃಷ್ಟಿಸಿದೆ. ಮತಾಂಧತೆಯನ್ನು ಬಳಸಿಕೊಂಡು ಸಮಾಜದಲ್ಲಿ ಅರಾಜಕತೆ ಸೃಷ್ಟಿಸುವ ಹುಮಾಯೂನ್ ಕಬೀರ್ನಂತಹ ಶಾಸಕರಿರಬಹುದು, ಟಿಎಂಸಿ ಗೂಂಡಾ ನಾಯಕರಿರಬಹುದು, ಇಂಥವರೆಲ್ಲ ಈಗ ಹೊಸ ಕಾನೂನು ನೆನಪಿಸಿಕೊಂಡೇ ನಡುಗುತ್ತಿದ್ದಾರೆ. ಯಾವುದೇ ಪ್ರತ್ಯೇಕ ಧರ್ಮ ಅಥವಾ ರಾಜಕೀಯ ಪಕ್ಷದ ಹಿನ್ನೆಲೆ ಹೊಂದಿದ್ದರೂ ಕಾನೂನಿನಗಿಂತ ಯಾರೂ ದೊಡ್ಡವರಲ್ಲ ಎಂಬ ನೇರ ಸಂದೇಶವನ್ನು ಈಗಿನ ಸರ್ಕಾರ ರವಾನಿಸಿದೆ.